ಅಮೃತಪುರದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಟಿಪಿ ಉಮೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ನವೀನ್ ಮಸ್ಕಲ್. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಶ್ರೋತೃಗಳೇ, ಅಕ್ಷರವೆಂದರೆ ಅದು ಬರೀ ಅಕ್ಷರವಲ್ಲ, ಅರಿವಿನ ಗುರು. ಅಂತಹ ಗುರು ಓರ್ವರು ನಮ್ಮ ಮಧ್ಯೆ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಓರ್ವ ಶಿಕ್ಷಕರು, ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡ ಜನಮನ್ನಣೆಯನ್ನ ಪಡೆದಂಥವರು, ಪ್ರಶಸ್ತಿಯನ್ನು ಪಡೆದಂಥವರು. ಅವರು ಟಿಪಿ ಉಮೇಶ್ ಅಂತಕ್ಕಂಥವ್ರು. ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಹಾಗೂ ಸಾಹಿತಿಗಳು ಕೂಡ ಹೌದು. ಹಾಗೆ ಭಾರತ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡೆದಂಥವರು. 2020ರಲ್ಲಿ ರಾಜ್ಯ ಸರ್ಕಾರದಿಂದ ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವರು ಕರ್ನಾಟಕ ಸರ್ಕಾರದ ವತಿಯಿಂದ. ಹಾಗೆ ಇತ್ತೀಚೆಗೆ ಅಂದರೆ ಈ ಅಕ್ಟೋಬರ್ 15ನೇ ತಾರೀಕು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನದ ದಿನ ಇನೋವೇಟಿವ್ ಟೀಚರ್ಸ್ ಆಫ್ ಇಂಡಿಯಾ ಉತ್ತರ ಪ್ರದೇಶ ಮೂಲದ ಒಂದು ಶಿಕ್ಷಣ ಸಂಘಟನೆಯ ಒಂದು ಪ್ರಶಸ್ತಿ, ಶ್ರೇಷ್ಠವಾದಂಥ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಂಥವರು. ಇಂತಹ ಸುಸಂದರ್ಭದಲ್ಲಿ ಅವರನ್ನು ಪರಿಚಯಿಸುವಂಥ ಕೆಲಸವನ್ನು ಆಕಾಶವಾಣಿ ಚಿತ್ರದುರ್ಗ ಅತ್ಯಂತ ಹೆಮ್ಮೆಯಿಂದ ಮಾಡ್ತಾ ಇದೆ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋಣ, ಮತ್ತೆ ಅವರ ಕುರಿತಾದಂಥ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಹೋಗೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ನೀವು ಜಿಲ್ಲೆಯ ಹೆಮ್ಮೆ. ಯಾಕಾಗಿ ಅಂತಂದರೆ ಓರ್ವ ಶಿಕ್ಷಕರು ಇಡೀ ನಾಡನ್ನು, ರಾಷ್ಟ್ರವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಬಹಳ ಮೌಲ್ಯಯುತವಾದಂಥ ಕೆಲಸವನ್ನು ನಿರ್ವಹಿಸುವಂಥವರು. ಶಿಕ್ಷಕರಾದಂಥ ತಮ್ಮ ಪರಿಚಯವನ್ನು ತಾವು ಮಾಡ್ಕೊಳ್ಳಿಕ್ಕೆ ಬಯಸೋದಾದರೆ ಸರ್. ಖಂಡಿತ ಸರ್. ಮೊಟ್ಟ ಮೊದಲನೇದಾಗಿ ನಾನು ಈ ಆಕಾಶವಾಣಿ ಚಿತ್ರದುರ್ಗಕ್ಕೆ ಮೊದಲ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಶಿಕ್ಷಕನಾದ ನಂತರ ಮತ್ತು ಶಿಕ್ಷಕ ಅದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಆಕಾಶವಾಣಿ ನನ್ನೊಳಗಿನ ಕವಿ ಪ್ರತಿಭೆಯನ್ನು, ಲೇಖಕ ಪ್ರತಿಭೆಯನ್ನು, ಸಾಹಿತ್ಯದ ಪ್ರತಿಭೆಯನ್ನು ಹೊರತರೋದಕ್ಕೆ ಸಾಕಷ್ಟು ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಿದೆ. ನಂತರ ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ನನ್ನ ಮಕ್ಕಳ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಬಿತ್ತರಿಸುವುದು, ಶಿಷ್ಯರಿಗೆ ಮೊಟ್ಟ ಮೊದಲ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಮಕ್ಕಳ ಪೋಷಕರುಗಳಿಗೆ ಮತ್ತು ನನ್ನ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ನಾನು ಋಣಿ ಮತ್ತು ಅವರಿಗೆ ಅಭಿನಂದನೆಗಳು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಬೆಳೆಯೂ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ತಮ್ಮ ಬಾಲ್ಯವನ್ನು ಕುರಿತು ನಾವು ತಿಳ್ಕೊಳ್ಳಿಕ್ಕೆ ತುಂಬಾ ಉತ್ಸುಕರಾಗಿದ್ದೇವೆ. ತಮ್ಮ ಬಾಲ್ಯವನ್ನು ಕುರಿತು ಹೇಳೋದಾದ್ರೆ ಸರ್. ಸರ್, ನನ್ನ ಹುಟ್ಟೂರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತೊಡರ್ನಾಳು ಗ್ರಾಮ. ನನ್ನ ತಂದೆ ಸಾಸ್ಲರ ಪರಮೇಶ್ವರಪ್ಪ, ನನ್ನ ತಾಯಿ ಸಾಸ್ಲರ ಜಯಮ್ಮ. ನಾನು ಹಿರಿಯ ಮಗ. ನನಗೆ ಇಬ್ಬರು ಸೋದರರಿದ್ದಾರೆ. ಮನೆಯಲ್ಲಿ ಕಷ್ಟದ ಬಡತನದ ವಾತಾವರಣ. ಇದರಿಂದ ಬಾಲ್ಯದಲ್ಲಿ ನನ್ನನ್ನು ನನ್ನ ಅಮ್ಮನ ತವರು ಮನೆ ಅಂತ ಹನುಮನಹಳ್ಳಿಗೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ನಾನು ನನ್ನ ತಮ್ಮ ಸುರೇಶು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತೀನಿ. ನನ್ನ ಚಿಕ್ಕ ತಮ್ಮ ನಾಗರಾಜು ತೊಡರಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ. ನಾನು ಹಿರಿಯ ಮಗನಾಗಿದ್ದರಿಂದ ಜವಾಬ್ದಾರಿಗಳು ಸಾಕಷ್ಟು ಇದ್ವು. ನನಗೆ ಅದರ ಅರಿವು ಏನಾಯಿತು, ಹೈಸ್ಕೂಲಿಗೆ ಬರ್ತಾ ಇರುವಾಗ ಅರಿವಾಗಿ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ 9ನೇ ತರಗತಿಗೆ ಬಂದಾಗ ನನ್ನ ವಿದ್ಯಾಭ್ಯಾಸ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಕಾರಣ ನನ್ನ ತಂದೆಯವರಿಗೆ ಆರೋಗ್ಯ ಕೆಟ್ಟಿದ್ದರ ಕಾರಣವಾಗಿ ನಾನು ಪುನಃ ತೊಡರಾಳಿಗೆ ವಾಪಸ್ ಬಂದು ವಿದ್ಯಾಭ್ಯಾಸ ಮೊಟಕು ಸಂದರ್ಭ ಬರುತ್ತೆ. ಇವೆಲ್ಲ ಒಂದು ಘಟನೆಗಳು ಸಹ. ಆಗ ಒಬ್ಬ ಶಿಕ್ಷಕರು ನನಗೆ ಸಹಾಯ ಮಾಡ್ತಾರೆ, ಹನುಮಂತಪ್ಪ ಅಂತೇಳಿ. ಅವರು ಪುನಃ ನನ್ನ ಮನೆಗೆ ಬಂದು ಪುನಃ ನನ್ನ ತಂದೆ ತಾಯಿ ಮನವೊಲಿಸಿ ನನ್ನ ಪುನಃ ಕರ್ಕೊಂಡೋಗಿ ಶಾಲೆಗೆ ಸೇರಿಸ್ತಾರೆ. ಸೊ ಅವ್ರನ್ನ ಈ ಸಂದರ್ಭದಲ್ಲಿ ನೆನೀಬೇಕು. ಸೊ ಒಬ್ಬ ಶಿಕ್ಷಕರಿಂದ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರ್ಸೋಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನನಗೆ ಶಿಕ್ಷಕ ವೃತ್ತಿ ತುಂಬ ಇಷ್ಟ ಆಯಿತು ಆ ಸಂದರ್ಭದಲ್ಲಿ, ಹೈಸ್ಕೂಲ್ ಜೀವನದಲ್ಲೇ. ನಂತರದಲ್ಲಿ ಸರ್ ಹನುಮನಹಳ್ಳಿ ಮತ್ತು ಕರಿಯಂನಟ್ಟಿ ಮತ್ತು ಸಿರಿಗೆರೆಯಲ್ಲಿ ಶ್ರೀ ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀನಿ ಸರ್. PUCಯಲ್ಲಿ ನಾನು ಕಲಾ ವಿಭಾಗದಲ್ಲಿ 99ನೇ ಇಸ್ವಿಲಿ ರಾಜ್ಯ ಮಟ್ಟದ 9ನೇ ರ್ಯಾಂಕ್ ವಿಜೇತ. ಅದೊಂದು ವಿಷಯ. ಯಾಕೆಂದರೆ ತುಂಬ ಹಿಂದುಳಿದ ಗ್ರಾಮದಿಂದ, ಹಿಂದುಳಿದ ಹಿನ್ನೆಲೆಯಿಂದ ಬಂದಂಥ ಹುಡುಗನ ನನ್ನನ್ನು ಭಾಳ ಪ್ರತಿಭಾನ್ವಿತ ಬುದ್ಧಿವಂತ ಹುಡುಗನಾಗಿ ತಯಾರು ಮಾಡಿದ್ದು ನನ್ನ ತರಳಬಾಳು ಸಿರಿಗೆರೆ ಜಗದ್ಗುರು ಬೃಹನ್ಮಠದವರು, ಅಲ್ಲಿನ ಉಪನ್ಯಾಸಕರುಗಳು, ಅವರಿಗೆ ನಾನು ಋಣಿ ಅಂತ ಹೇಳ್ತಾ. ಸೊ ಅಲ್ಲಿನ ಹಲವಾರು ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು ನನ್ನ ಮೇಲೆ ಪ್ರಭಾವನ ಬೀರಿದವೆ ಇವತ್ತಿಗೂ ಕೂಡ. ಸೊ ಅದ ನಂತರದಲ್ಲಿ ನಾನು ಚಿತ್ರದುರ್ಗದ ಟ್ರೈನಿಂಗ್ ಕಾಲೇಜಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿನ ಹೊಂದಿಬಿಟ್ಟು ನಂತರ ವೃತ್ತಿಗೆ ಬರ್ತೀನಿ. ಒಟ್ಟು ಬಾಲ್ಯದಲ್ಲಿ ಸಹ ಅಂತಹ ಕಹಿಯಾದ ವಾತಾವರಣ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ಬಟ್ ಸಹಜವಾಗಿ ಎಲ್ಲರಿಗೂ ಇರುವಂತಹ ಸಹಜವಾದ ಬಾಲ್ಯ ನನ್ನಲ್ಲಿತ್ತು. ಬಟ್ ನನಗೆ ಸಿಕ್ಕಂಥ ಗುರುಗಳಿದ್ರಲ್ಲ, ಅವರೆಲ್ಲರೂ ಕೂಡ ನನ್ನೊಳಗಿನ ಹಲವಾರು ಪ್ರತಿಭೆಗಳನ್ನ ಹೊರಗೆ ತರೋದಕ್ಕೆ, ಪ್ರೋತ್ಸಾಹ ಮಾಡೋದಕ್ಕೆ ಸಹಾಯ ಮಾಡಿದರು ಸರ್. ತಾವು ಶಿಕ್ಷಕ ವೃತ್ತಿಯನ್ನ ಕೇವಲ ಉದ್ಯೋಗಕ್ಕಾಗಿ ಆರಿಸಿ ಬಂದಿದ್ದು ಅಥವಾ ಆ ಕುರಿತಾದಂಥ ತುಡಿತ ಮತ್ತು ಮಿಡಿತ ತಮ್ಮಲ್ಲಿತ್ತು? ಇಲ್ಲ, ಖಂಡಿತ ಸಹ ಉದ್ಯೋಗ ಅಂತ ಸಿಗಬೇಕು ಅಂದಿದ್ರು ಸಹ. ನಾನು ಹೇಳಿದೆ ನಿಮಗೆ, PUCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ ರಾಜ್ಯದ 9ನೇ ಹುಡುಗ ನಾನು ಆಗಿದ್ದೆ ಅವತ್ತು. ಬೇರೆ ಬೇರೆ ಇಲಾಖೆಯ ಸಾಕಷ್ಟು ಉದ್ಯೋಗಗಳು ನನಗೆ ಸಿಗುವಂಥ ಅವಕಾಶಗಳು ನನಗಿತ್ತು. ಅದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪಂಚಾಯತ್ ಇಲಾಖೆಗಳಿರ್ಬೋದು. ಬಹುಶಃ ಅವೆಲ್ಲ ಗೊತ್ತಿರುತ್ತೆ ಎಲ್ಲ ವಿದ್ಯಾಭ್ಯಾಸ ಮಾಡಿದಂತಕ್ಕಂಥವ್ರಿಗೆಲ್ಲರೂ ಕೂಡ. ಆದರೆ ನನಗೆ ಒಲವಿದ್ದದ್ದು ಶಿಕ್ಷಕ ವೃತ್ತಿ ಕಡೆಗೆ. ಕಾರಣ
ನನ್ನನ್ನು ವಿದ್ಯಾಭ್ಯಾಸನ ಮುಂದುವರ್ಸೋಕ್ಕೆ ಸಹಾಯ ಮಾಡಿದಂಥವ್ರು ಒಬ್ಬ ಶಿಕ್ಷಕರು. ಹಾಗಾಗಿ ನಾನು ಕೂಡ ಶಿಕ್ಷಕನಾದರೆ ನಾನು ಕೂಡ ಇಂಥ ನೂರಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೋದಲ್ವಾ ಅನ್ನೋ ಒಂದು ಬಯಕೆ ನನ್ನಲ್ಲಿ ಹೈಸ್ಕೂಲ್ ಜೀವನದಲ್ಲೇ ಹುಟ್ಟಿದ್ರಿಂದಾಗಿ ನಾನು ಶಿಕ್ಷಕ ವೃತ್ತಿನ ಬಹಳ ಇಷ್ಟಪಟ್ಟು ಬಂದಿದ್ದೇನೆ. ಇಲ್ಲಿ ನನಗೆ ಯಾವುದೂ ಕಷ್ಟ ಅನಿಸಿಲ್ಲ, ಸಮಸ್ಯೆ ಅಂತ ಅನಿಸಿಲ್ಲ, ತೊಂದರೆ ಅನಿಸಿಲ್ಲ. ಇವತ್ತಿಗೂ 22 ವೃತ್ತಿ ಜೀವನದಲ್ಲಿ ಎಲ್ಲವನ್ನು ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಆ ಇಷ್ಟದಿಂದಲೇ ಬಹುಶಃ ಇಷ್ಟೆಲ್ಲ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಕಾರ್ಯ ಮಾಡೋದಕ್ಕೆ ನನಗೆ ಸಾಧ್ಯತೆ ಆಗಿದೆ ಅಂತ ಹೇಳ್ಕೊಳ್ತೀನಿ ಸರ್. ಖಂಡಿತ ಸರ್. ಮೊನ್ನೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಂತ ತಾವುಗಳು, ಅವರ ಒಂದು ಚಿಂತನೆ ಇದೆ, ಅಬ್ದುಲ್ ಕಲಾಂ ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಉದಾತ್ತ ಕ್ರಿಯೆಗಳಾಗುತ್ತವೆ ಅಂತ. ಅಂದ್ರೆ ಕನಸನ್ನು ಕಾಣುವ ತಮ್ಮ ಪ್ರಕ್ರಿಯೆ ಯಾವಾಗಿನಿಂದ ಆರಂಭವಾಯಿತು? ಖಂಡಿತ ಸರ್. ನನ್ನ ಬಾಲ್ಯದಿಂದಲೇ ಕನಸಿನ ಹುಡುಗ ನಾನು. ಯಾಕೆಂದರೆ ಒಬ್ಬ ಕವಿ ಮನಸ್ಸು, ಕವಿ ಹೃದಯ ಇದೆ ಅಂತ ಅಂದಾಗ ಸಹಜವಾಗಿ ನನ್ನೊಳಗೂ ಕೂಡ ಕನಸುಗಳು, ಭಾವನೆಗಳಿದ್ದೇವೆ ಅಂತ ಸಹಜವಾಗಿ ಗುರುತಿಸ್ತೀರ ನೀವು. ಹಾಗಾಗಿ ನನಗೆ ಬಾಲ್ಯದಿಂದಲೇ ಸಣ್ಣ ಸಣ್ಣ ನಾಟಕಗಳನ್ನ ಬರೆಯುವ, ಸಂಭಾಷಣೆ ಬರೆಯುವ, ಸಣ್ಣ ಸಣ್ಣ ಕವಿತೆಗಳ ಸಾಲುಗಳನ್ನ ಬರೆಯುವಂಥ ಹವ್ಯಾಸಗಳು ನನ್ನಲ್ಲಿ ಇತ್ತು. ಅದಕ್ಕೆಲ್ಲ ಶಿಕ್ಷಕರ ಪಾಠಗಳು, ಹಲವಾರು ಹಿಂದಿನ ನಮ್ಮ ಪಾಠದಲ್ಲಿ ಬರುವಂಥ ಕವಿಗಳ ಸಾಲು ನಮ್ಮ ಮೇಲೆ ಪ್ರೇರೇಪಣೆ ಆಗ್ತಾ ಇದ್ವು. ಆ ನಿಟ್ಟಿನಲ್ಲಿ ಸಹ ನನಗೆ ಶಿಕ್ಷಕನಾಗುವಂಥ ಕನಸು ಆಗಿನಿಂದ ಹುಟ್ಟಿತು ಒಂದು ಹಿನ್ನೆಲೆಯಲ್ಲಿ. ಆ ಮುಂದುವರೆದಂತೆ ನಾನು ಹೌದು ಈ ಒಂದು ವೃತ್ತಿಯಲ್ಲಿ ಏನಾದರೂ ವಿಶಿಷ್ಟವಾದಂತಹ ಕೆಲಸಗಳನ್ನ ಮಾಡಬೇಕಲ್ಲ ಅನ್ನೋ ಕನಸು ವೃತ್ತಿಗೆ ಬಂದಾಗಾತು. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಸಹ ನನಗೆ ಸಾಕಷ್ಟು ಪ್ರೇರಣೆ ಆಗಿದ್ದು ಅಂದರೆ ಚಿಕ್ಕಬಳ್ಳಾರಿ ಅನ್ನೋ ಗ್ರಾಮ ಸಹ. ಫಸ್ಟ್ ನಾನು 2004 ಜನವರಿಯಲ್ಲಿ ವೃತ್ತಿಗೆ ಹೋದ ಮೇಲೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಚಿಕ್ಕಬಳ್ಳಾರಿ ಗ್ರಾಮಕ್ಕೆ ಹೋಗ್ತೀನಿ ಸರ್. ತುಂಬ ಬಡತನದ ಹಳ್ಳಿ, ಗೊತ್ತಿರುತ್ತೆ ನಮಗೆಲ್ಲರೂ ಕೂಡ. ತುಂಬ ಕಷ್ಟವಾದ ಮಕ್ಕಳು ನೋಡ್ತಾ ಇದ್ದೆ. ಮಕ್ಕಳು ಹೆಚ್ಚು ಶಾಲೆಗೆ ಬರ್ತಾ ಇರಲಿಲ್ಲ, ದಾಖಲಾತಿ ಇತ್ತು, ಹಾಜರಾತಿ ಆಗ್ತಿರಲಿಲ್ಲ. ಎಲ್ಲಿ ಹೋಗ್ತಾರೆ ಮಕ್ಕಳು ಅಂತ ಅಂದಾಗ 6-7ನೇ ಕ್ಲಾಸ್ ಮಕ್ಕಳುಗಳೆಲ್ಲ ಅಂದಾಗ ಸರ್ ಗದ್ದೆಗಳಿಗೆ ಹೋಗ್ತಾ ಇದ್ರು, ಹತ್ತಿ ಬಿಡಿಸೋದಕ್ಕೆ ಹೋಗ್ತಾ ಇದ್ರು ಸರ್. ಸೊ ಅವ್ರನ್ನೆಲ್ಲ ನಾನು ನಮ್ಮ ಮಾಸ್ಟರ್ ಜೊತೆ ಚರ್ಚೆ ಮಾಡಿ ಕರ್ಕೊಂಡೋಕ್ಕೆ ಬೇರೆ ಬೇರೆ ಕ್ರಿಯಾ ಯೋಜನೆಗಳನ್ನ ಮಾಡ್ಕೊಂಡ್ವಿ. ಅಂದರೆ ಹೌದು, ಈ ಮಕ್ಕಳುಗಳಿಗೆ ನಾನು ಶಿಕ್ಷಣವನ್ನು ಕೊಟ್ಟರೆ ನಂತರ ಅವನು ಒಬ್ಬ ಉದ್ಯೋಗಿ ಆಗ್ತಾನೆ, ಸ್ವಾವಲಂಬಿ ಜೀವನ ಮಾಡ್ತಾನೆ, ಸುಖವಾದ ಜೀವನ ಕಟ್ಕೋಬೋದಲ್ಲ ಅಂತ ಕನಸು ಸಹ. ಅದು ಒಂದು ಕನಸು. ಸೊ ಅದು ಸಕ್ಸಸ್ ಆಯಿತು ಸಹ. ಬೇರೆ ಬೇರೆ ಶಾಲೆಗೆ ಕೇಶವಪುರಕ್ಕೆ ಬಂದೆ, ಈಗ ಅಮೃತಾಪುರಕ್ಕೆ ಬಂದೆ. ಗೊತ್ತಿದೆ, ಒಂದು ಹಿಂದುಳಿದ ಗ್ರಾಮ, ಬುಡಕಟ್ಟು ಗ್ರಾಮ. ಸೊ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನ ಮಾಡೋ ಮೂಲಕ ಇವತ್ತು ಶಿಕ್ಷಣವಂತರ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಹೋಗ್ತೀವಿ ಸರ್. ಇವೆಲ್ಲ ಕನಸು ಸಾಕಾರ. ಇನ್ನೂ ಸಾಕಷ್ಟು ನನ್ನಲ್ಲಿ ಕನಸುಗಳಿದಾವೆ ಸರ್. ಕನಸು ಕಾಂಡರೆ ಒಂದ್ಸಲ ಗಿರೀಶ್ ಕಾಂಡರ್ ನೆನಪು ಬರುತ್ತಲ್ಲ ಮಾತು, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸಿಲ್ಲದ ದಾರಿಯಲ್ಲಿ. ಕನಸುಗಳು ನನ್ನೊಳಗಡೆ ಸಾಕಷ್ಟು ಇದೆ ಸರ್. ನನ್ನ ಮಕ್ಕಳಲ್ಲೂ ಕೂಡ ಕನಸುಗಳನ್ನು ತುಂಬ್ತಾ ಇದ್ದೀನಿ, ಇಷ್ಟು ಹೇಳ್ಬೋದು ಸರ್. ಖಂಡಿತ ಸರ್. ಓರ್ವ ಬರಹಗಾರರಾಗಿ ಕೂಡ, ಲೇಖಕರಾಗಿ, ಕವಿಯಾಗಿ ಕೂಡ ಗುರುತಿಸ್ಕೊಂಡಂಥವ್ರು ಆ ವಿಚಾರವಾಗಿ ಮಾತಾಡೋದು ಸರ್, ತಮ್ಮ ಬರವಣಿಗೆ ವಿಚಾರವಾಗಿ. ಸರ್, ಬಾಲ್ಯದಿಂದಲೂ ನನಗೆ ಒಂದು ತುಡಿತ ಇತ್ತು. ಕವಿಗಳ ಪದ್ಯಗಳನ್ನ ಕೇಳುವಾಗ, ಹಾಡುಗಳನ್ನ ಕೇಳುವಾಗ, ಶಿಕ್ಷಕರು ಬೋಧನೆ ಮಾಡುವಾಗ ನಾನು ಹಿಂಗೆ ಬರಿಬೇಕಲ್ಲ ಅಂತಂದು. ಸೊ ಹಾಗಾಗಿ ಸರ್ ಹೈಸ್ಕೂಲ್ ಜೀವನದಲ್ಲಿ ಮತ್ತು ಕಾಲೇಜ್ ಜೀವನದಲ್ಲಿ ಪ್ರೋತ್ಸಾಹ ಸಿಕ್ತು. ನಾನು ಕಾಲೇಜಲ್ಲಿ ಇರುವಾಗಲೇ ಕವಿತೆಗಳನ್ನ ಬರೆಯುವ, ವಚನಗಳನ್ನ ಬರೆಯುವ ಅಂತ ಒಂದು ಹವ್ಯಾಸ ರೂಢಿಸ್ಕೊಂಡೆ. ನಾನು ಉಮೇಶ ಪ್ರಿಯ ವಿಶ್ವಗುರು ಬಸವೇಶ್ವರ ಎಂಬ ಅಂಕಿತ ನಾಮದ ಅಡಿಯಲ್ಲಿ ಸಾಕಷ್ಟು 1000ಕ್ಕಿಂತ ಹೆಚ್ಚು ವಚನ ಈ ವೇಳೆಗೆ ರಚನೆ ಮಾಡಿದ್ದೇನೆ. ನಿಮಗೆ ಗೊತ್ತಿರುವಾಗೆ ನನ್ನ ಫೋಟೋಕ್ಕೊಂದು ಫ್ರೇಮು, ದೇವರಿಗೆ ಬೀಗ ಎಂಬ ಪ್ರೌಢ ಕವಿತಾ ಸಂಕಲನಗಳು ಪ್ರಕಟ ಆಗಿದ್ದಾವೆ. ಹಾಗೆ ವಚನವಾಣಿ ಮತ್ತು ವಚನಾಂಜಲಿ ಎಂಬ ಕೃತಿಗಳು ಬಿಡುಗಡೆ ಇದೆ ವಚನಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಮಕ್ಕಳ ಕೃತಿಗಳಾಗಿ ನನ್ನ ಸೈಕಲ್ ಟ್ರಿನ್ ಅಂತೇಳಿ, ಹಾಗೂ ಅಪ್ಪನ ಕೊಡಿಸಿದ ಮೊದಲ ಪುಸ್ತಕ ಅಂತೇಳಿ ಪ್ರಕಟ ಆಗಿದೆ. ಈಗ ರೀಸೆಂಟಾಗಿ ಗಂಡಸಾಗಿ ಕವಿತೆ ಬರೆಯುವುದು ಸುಲಭ ಅಂತ ಹೇಳಿ ಒಂದು ವಿಶಿಷ್ಟವಾದ ಕವನ ಸಂಕಲನವನ್ನು ಪ್ರಕಟಿಸಲಿಕ್ಕೆ ಸಿದ್ಧತೆ ಆಗ್ತಾ ಇದೆ. ಅಂದರೆ ಶಿಕ್ಷಕನಾಗಿ ಸಹ ಬೋಧಕನಾದಂಥವನಿಗೆ ಕೇವಲ ಬೋಧನೆಯೇ ಒಂದಲ್ಲ, ಅವನ ಹವ್ಯಾಸವನ್ನು ಸಾಕಷ್ಟು ಇಟ್ಕೋಬೇಕು ಸರ್. ಓದುವ, ಬರೆಯುವ, ಹಾಗೆ ಗೊತ್ತಿದೆ ಕಲಾವಿದರಾಗ್ಬೋದು, ಸಂಗೀತಗಾರರಾಗ್ಬೋದು, ನಾಟಕಕಾರರಾಗ್ಬೋದು, ಕಲಾವಿದರಾಗ್ಬೋದು. ಈ ಥರ ನನಗಿದ್ದಂಥ ಒಂದು ಹವ್ಯಾಸ ಅಂದರೆ ಓದುವ ಮತ್ತು ಬರೆಯುವಂಥದ್ದು. ಸೃಜನಶೀಲ ಬರಹಗಾರ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನನ್ನ ಕವಿತೆಗಳನ್ನು ಬರೆಯುವ, ಕಥೆಗಳನ್ನು ಬರೆಯುವ, ನಾಟಕಗಳನ್ನು ಬರೆಯುವ, ನಿಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಸಾಕಷ್ಟು ರೂಪಕಗಳು ಪ್ರಸಾರ ಆಗಿದೆ. ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ಗುರುಭ್ಯೋ ನಮಃ ಅಂತೇಳಿ ಶಿಕ್ಷಕರ ದಿನಾಚರಣೆಯೊಂದು 2020 ಸಾಲಿನಲ್ಲಿ ಆ ಗುರುಭ್ಯೋ ನಮಃ ಎಂಬ ರೂಪಕ ಪ್ರಸಾರ ಆಯಿತು ನನ್ನ ಒಂದು ಇದರಲ್ಲಿ. ಸೊ ಹೀಗೆ ಸರ್, ಅಂದರೆ ಇವೆಲ್ಲವೂ ಕೂಡ ಯಾಕಾಗಿ ಮಾಡ್ತಿದ್ದೆ ಸರ್, ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಈ ಥರದ ಕೆಲಸಗಳು ಮಾಡೋ ಮೂಲಕ ನನ್ನ ಮಕ್ಕಳನ್ನು ನೋಡ್ತಾ ಇರ್ತಾರೆ. ನನ್ನ ಶಿಷ್ಯರೂ ಕೂಡ ಬಿಡುವಿನ ವೇಳೆಯಲ್ಲಿ ಆರೋಗ್ಯಕರ ಹವ್ಯಾಸಗಳನ್ನ ಅವರು ರೂಢಿಸ್ಕೊಳ್ಬೇಕು ಅನ್ನೋದು ಒಂದು ಬಯಕೆ ಸರ್. ತಮ್ಮ ಕ್ರಿಯಾಶೀಲವಾದಂಥ ಸಂವೇದನೆ ಇದೆಯಲ್ಲ, ಹಲವಾರು ಶಿಕ್ಷಕರಿಗೆ ಮಾದರಿಯಾದಂಥದ್ದು, ಮೇಲ್ಪಂಕ್ತಿಯಾದದ್ದು ಸರ್. ಈ ನೆಲೆಗಟ್ಟಿನಲ್ಲಿ ತಮ್ಮ ಬಹುರೂಪಿಯಾದಂಥ ಈ ಕ್ರಮಗಳೇನಿದೆಯಲ್ಲ, ಅದನ್ನು ತಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಹ ಶಿಕ್ಷಕರುಗಳಾಗಿರ್ಬೋದು, ಅದನ್ನು ಹೇಗೆ ತಮಗೆ ಪ್ರೋತ್ಸಾಹಿಸುವ ನೆಲೆಗಟ್ಟಿನಲ್ಲಿ ಮಾತುಗಳನ್ನು ಹಾಡಿದ್ದಾರೆ? ಖಂಡಿತ ಸರ್. ನನ್ನ 15 ವರ್ಷದ ಸರ್ವಿಸ್ ಆಗುವ ವೇಳೆಗೆ ನನಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯವರು ನನಗೆ ನೀಡಿದರು. ಅದು ಅಧಿಕಾರಿಗಳ ಗುರುತಿಸುವಿಕೆ. ಅದು ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಿಂದ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. 2022 ಸಾಲಿನಲ್ಲಿ ರಾಷ್ಟ್ರಪತಿಗಳಿಂದ ಉತ್ತಮ ಶಿಕ್ಷಕ ಎಂಬ ರಾಷ್ಟ್ರಮಟ್ಟದ ಪುರಸ್ಕಾರ ಸಿಕ್ತು. ಹಲವಾರು 18 ಸಂಘಗಳು ನನ್ನ ಗುರುಸಿ ರೋಟರಿ ಕ್ಲಬ್
ಕ್ಲಬ್ ಅವರು, ಲಯನ್ಸ್ ಕ್ಲಬ್ ಅವರು, ಬೇರೆ ಬೇರೆ ಸಂಘದವರು ಕೊಟ್ಟಿದ್ದಾರೆ. ಈಗ ಇನ್ನೋವೇಟಿವ್ ಟೀಚರ್ಸ್ ಆಫ್ ಇಂಡಿಯಾ ಎಂಬುದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪುರಸ್ಕಾರ ನೀಡ್ತಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸೋದಾದ್ರೆ ಸಹ ನನ್ನ ಪಾಡಿಗೆ ನಾನು ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿ ಎಲೆಮರೆಯ ಕಾಯಿ ಕೆಲಸ ಮಾಡ್ತಕ್ಕಂಥವ್ರನ್ನ ವಿಶಿಷ್ಟ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಗುರುತಿಸಿ ಬೆಂಬಲಿಸ್ತಾ ಇರೋದಕ್ಕೆ ಎಲ್ಲ ಉದಾಹರಣೆಗಳು ಸಹ. ಅಂದ್ರೆ ನನ್ನ ಸಹ ಶಿಕ್ಷಕರಿರಲಿ, ನನ್ನ ಇಲಾಖೆಯವರಿರಲಿ, ಹೊರಗಿನ ಸಮಾಜದವರಿರಲಿ, ಉತ್ತಮ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ ಮಾನ್ಯತೆ ಯಾವತ್ತಿಗೂ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಎಲ್ಲರೂ ತುಂಬಾ ಬೆಂಬಲಿಸ್ತಾರೆ, ಪ್ರೋತ್ಸಾಹಿಸ್ತಾರೆ ಸರ್. ತಮ್ಮ ಸೃಜನಶೀಲವಾದಂಥ ಮನಸ್ಸು ಬರೀ ತಮ್ಮ ಬೆಳವಣಿಗೆಗೆ ಮಾತ್ರ ಸೀಮಿತ ಆಗಿಲ್ಲ, ಅದ್ರ ಹೊರತುಪಡಿಸಿ ತಮ್ಮ ಗ್ರಾಮ ಏನಿದೆ, ಅಂದ್ರೆ ತಾವು ಮಾಡುವಂತ ಕೆಲಸ ಮಾಡುವಂತ ಶಾಲೆ ಏನಿದೆ, ಆ ಶಾಲೆಯನ್ನು ಕೂಡ ಉನ್ನತೀಕರಿಸಿದ್ರಿ. ಖಾಸಗಿ ಶಾಲೆಗೆ ಯಾವುದೇ ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ಆ ಶಾಲೆಯನ್ನ ತಾವು ತಮ್ಮ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಮತ್ತು ಅಧಿಕಾರಿಗಳ ನೆರವಿನೊಂದಿಗೆ ಒಂದು ಗುರುತಿಸುವ ಶಾಲೆಯನ್ನಾಗಿ ಮಾಡಿದ್ರಿ. ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಾದ್ರೆ? ಸರ್, ನಾನು ಅಮೃತಾಪುರದ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಸರ್, ಹಿಂದೆ ಚಿಕ್ಕಬಳ್ಳಾರಿ ಗ್ರಾಮ ಮತ್ತು ಕೇಶವಪುರ ಗ್ರಾಮದಲ್ಲಿ ಕೆಲಸ ಮಾಡಿ ವರ್ಗಾವಣೆಯಾಗಿ ಇಲ್ಲಿ ಬಂದೆ ಸರ್. ಇಲ್ಲಿ ಬಂದಾಗ ಆಯ್ತು, ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಇತ್ತು ಸರ್. ಮಕ್ಕಳಿಗೆ ಶಿಕ್ಷಕರಿದ್ರೆ ಸಾಲದು, ಅವರಿಗೆ ಉತ್ತಮವಾದಂತಹ ಒಂದು ಕೊಠಡಿಗಳ ವ್ಯವಸ್ಥೆ, ಆಟಾಂಗಣ ವ್ಯವಸ್ಥೆ ಖಂಡಿತ ಇರಬೇಕು ಸರ್. ಯಾಕೆಂದ್ರೆ ನಾನೊಬ್ಬ ಸರ್ಕಾರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಷ್ಟ್ರು. ಖಾಸಗಿ ಸೆಕ್ಟರ್ ಅಲ್ಲಿ ಓದ್ಬಿಟ್ರೆ ಖಾಸಗಿ ಶಾಲೆ ನೋಡಿದಾಗ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ, ಎಲ್ಲ ವ್ಯವಸ್ಥೆಗಳು ಇರ್ತವೆ ಸರ್. ನಮ್ಮ ಸರ್ಕಾರಿ ಶಾಲೆ ಯಾಕೆ ಮಾಡಬಾರ್ದು? ನನ್ನ ಕನಸು ಆಯ್ತು ಸರ್ ಅದು. ಹೌದು, ನನ್ನ ಶಾಲೆಯಲ್ಲೂ ಒಂದು ಲ್ಯಾಬ್ ಅನ್ನು ಯಾಕೆ ಮಾಡಬಾರ್ದು, ವಿಜ್ಞಾನದ ಲ್ಯಾಬ್ ಅನ್ನು ಯಾಕೆ ಮಾಡಬಾರ್ದು, ಪ್ರಯೋಗಾಲಯವನ್ನು ಯಾಕೆ ಮಾಡಬಾರ್ದು, ಗ್ರಂಥಾಲಯವನ್ನು ಯಾಕೆ ಮಾಡಬಾರ್ದು, ಆಟ ಕೊಠಡಿ ಮಾಡಬಾರ್ದು, TLM ಕೊಠಡಿ ಮಾಡಬಾರ್ದು, ಒಂದು ಕಂಪ್ಯೂಟರ್ ಲ್ಯಾಬ್, ಈ ತರದ ನನಗೆ ಕನಸುಗಳು ಬಂತು ಸರ್. ಆ ನಿಟ್ಟಿನಲ್ಲಿ ಸಹ ಅಮೃತಾಪುರದ ಮೊಟ್ಟ ಮೊದಲಾಗಿ ಸಹ ಅಲ್ಲಿ 2014ರಲ್ಲಿ ಒಂದು ಭೀಕರ ಮಳೆಗಾಲದಲ್ಲಿ ಇದ್ದಂತೆ 2 ತಗಡಿನ ರೂಮ್ಗಳು ಬಿದ್ದು ಹೋದವು ಸರ್. ತೊಂದರೆ ಆಯಿತು. ಆಗ ನಮಗೆ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದ್ದಾಗ ಸರ್ ನಾನು ಯಾರನ್ನು ದೂರಲಿಲ್ಲ. ಇವತ್ತು ಕೂಡ ಸಹ ಸರ್ಕಾರದಲ್ಲಿ ನಾನು ಇಲಾಖಾ ಮೀಟಿಂಗ್ಗಳಲ್ಲಿ, ತರಬೇತಿಗಳಲ್ಲಿ ಯಾವತ್ತೂ ನಾನು ಯಾರನ್ನೂ ದೂರುವುದಿಲ್ಲ. ಸಮಸ್ಯೆಗಳನ್ನ ಹೇಳಿದ್ರೆ, ಯಾಕೆಂದ್ರೆ ಸರ್ ನಾನು ಸರ್ಕಾರದ ಒಂದು ಭಾಗ, ನಾನು ಒಬ್ಬ ಶಿಕ್ಷಕ, ನನಗೆ ಶಾಲೆಯನ್ನು ಕೊಟ್ಟಿದೆ, ಅಲ್ಲಿನ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಬೇಕು ಅಂತ ನಾನು ನೇಮಕ ಮಾಡಿದೆ ಅಲ್ಲಿ. ಸೊ ಆ ಸಮಸ್ಯೆಗಳನ್ನು ತಗೊಂಡು ಇನ್ನೊಬ್ರು ಯಾರೋ ಬಳಿ ಮಾಡಬಾರ್ದು ಸರ್ ನಾವು. ಅಂದ್ರೆ ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಮೀರಿದ್ದನ್ನ ಪರಿಹರಿಸಿದ್ದಾರೆ ಸರ್. ನಾನೇನು ಮಾಡ್ದೆ ಅವಾಗ ಸಂಘ ಸಂಸ್ಥೆಗಳ ಭೇಟಿಗೆ ಹೋದೆ. ಆಗ ಸರ್ ನನಗೆ ರೋಟರಿ ಕ್ಲಬ್ ಅವರು, ಒಸ್ಯಾಟ್ ಅಂತ ಒನ್ ಸ್ಕೂಲ್ ಅಟ್ ಎ ಟೈಮ್ ಅನ್ನೋ NGOದವರು, ಶೋರ್ಟೆಲ್, ಸ್ಯಾಂಡ್ ಡಿಸ್ಕ್ ಮತ್ತು GT Nexus ಎಂಬ ಸಾಫ್ಟ್ವೇರ್ ಕಂಪ್ನಿಗಳ ಅವರ ಒಂದು CSR ಫಂಡ್ಗಳನ್ನ ತರೋದಕ್ಕೆ ನನ್ನ ಹಲವಾರು ಜನರ ಸಂಪರ್ಕ ಮಾಧ್ಯಮಗಳ ಮೂಲಕ ಸಂಪರ್ಕ ಮಾಡಿದ್ರು. ಅವರೆಲ್ಲ ಬಂದು ಕರ್ಕೊಂಡ್ಬಂದೆ ಸರ್ ಅವ್ರನ್ನೆಲ್ಲ. ಇವತ್ತು ನಮ್ಮ ಶಾಲೆ ಸುಸಜ್ಜಿತವಾದಂತಹ ಬಿಲ್ಡಿಂಗ್ ಅನ್ನ ಹೊಂದಿದೆ, ಪ್ರಯೋಗಾಲಯವನ್ನು ಹೊಂದಿದೆ. ನಮ್ದು 1 to 5th ಲೋಯರ್ ಪ್ರೈಮರಿ ಸ್ಕೂಲ್ ಇವತ್ತು ಕಾಲೇಜು ಮಟ್ಟದ ಸೌಲಭ್ಯಗಳನ್ನು ಹೊಂದಿದಂತಹ ಮಾದರಿಯಾದ ಶಾಲೆ, ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೇ ಮಾದರಿ ಶಾಲೆ ಆಗಿದೆ. ಈಗ ಗೊತ್ತಿದೆ, ದೇಶದಲ್ಲೆಲ್ಲ ಅಮೃತಾಪುರ ತುಂಬಾ ಪ್ರಸಿದ್ಧವಾದಂತಹ ಶಾಲೆ ಆಯಿತು. ಇದು ಇದಕ್ಕೆಲ್ಲ ಕಾರಣ ಸಹ ನಾನು ಅಂತ ಹೇಳ್ತಿಲ್ಲ, ನನಗೆ ಎಲ್ಲರ ಸಹಕಾರವನ್ನು ಮಾಡಿದ್ದಾರೆ. ಬಟ್ ನನ್ನ ಕನಸು, ಬಯಕೆ ಇತ್ತಲ್ಲ, ನನ್ನ ಶಾಲೆ ಮಾದರಿಯಾದ ಶಾಲೆ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಆ ಎಲ್ಲವನ್ನೂ ಕೂಡ ಸುಲಭ ಮಾಡಿದ್ದೀನಿ. ಇವತ್ತು ನನ್ನ ಮಕ್ಕಳು ಸಹ ಆ ಗ್ರಾಮದ ಫಸ್ಟ್ ಜನರೇಷನ್ ಮಕ್ಕಳು, ನಿಮ್ಗೆ ಹೇಳಿದೆ LLB ಅನ್ನು ಮಾಡ್ತಿದ್ರು ನನ್ನ ಶಿಷ್ಯರು, ಫಸ್ಟ್ ಹುಡುಗಿಯರು. ಅದು ವಿಶೇಷವಾಗಿ ಮೊದಲು ಆ ಮಕ್ಕಳುಗಳು ಶಾಲೆಗೆ ಬರ್ತಾ ಇರಲಿಲ್ಲ, ತುಂಬಾ ಗೈರ್ಹಾಜರಿ ಇತ್ತು. ಆ ಮಕ್ಕಳೆಲ್ಲ ಇವತ್ತು ಕಾಲೇಜು, PG ಮಾಡ್ತಾ ಇದ್ದಾರೆ, ನರ್ಸಿಂಗ್ ಟ್ರೈನಿಂಗ್ ಮಾಡ್ತಾರೆ, ಪೊಲೀಸ್ ಆಗಿದ್ದಾರೆ, ಶಿಕ್ಷಕರಾಗ್ತಾ ಇದ್ದಾರೆ. ಸೊ ಇದು ಖುಷಿ ಆಗುತ್ತೆ ಸರ್. ಇನ್ನು ಮುಂದೆ ಸಹ ಆ ಗ್ರಾಮದಲ್ಲಿ ಇನ್ನು ನೆಕ್ಸ್ಟ್ 5 to 10 years ಅಲ್ಲಿ ಮನೆಗೆ ಇಬ್ರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ ಸರ್. ಅದನ್ನ ಶಾಲೆಯ ವಿದ್ಯಾರ್ಥಿಗಳು ಹೇಳಕ್ ಬರ್ತೀನಿ, ಹೇಳಕ್ಕೆ ಹೆಮ್ಮೆ ಆಗುತ್ತೆ ಸರ್. ಸರ್, ಈಗ ಭೌತಿಕ ಸಂಪನ್ಮೂಲವನ್ನ ಉನ್ನತೀಕರಿಸಿದ್ರಿ, ಹಾಗೆ ಬೌದ್ಧಿಕ ಸಂಪನ್ಮೂಲಗಳನ್ನ ಉನ್ನತೀಕರಿಸುವ ನೆಲೆಗಟ್ಟಿನಲ್ಲಿ ತಾವು ಏನೇನು ಉಪಕ್ರಮಗಳನ್ನ ಆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕೈಗೊಂಡಿದ್ರಿ, ಹಾಗೂ ಇಲಾಖೆಯ ನೆರವು ಮತ್ತು ಸಹಕಾರದೊಂದಿಗೆ? ಸರ್, ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಸಹಾಯ ಮಾಡ್ತಿದೆ. ನಮ್ಮ ಶಿಕ್ಷಣ ಇಲಾಖೆ ನಮಗೆ ಬೆಳಗಿನ ವೇಳೆ ಹಾಲು ಕೊಡ್ತಾ ಇದೆ ಮಕ್ಕಳಿಗೋಸ್ಕರ, ಮಧ್ಯಾಹ್ನದ ವೇಳೆ ಬಿಸಿ ಊಟವನ್ನು ಕೊಡ್ತಾ ಇದೆ, ಉಚಿತ ಪಠ್ಯ ಪುಸ್ತಕ, ಉಚಿತ ಸಮವಸ್ತ್ರ, ಉಚಿತ ಶೂಗಳನ್ನು ಕೊಡ್ತಾ ಇದೆ ಸರ್. ಸೊ ಇದನ್ನೆಲ್ಲ ಸಮರ್ಪಕವಾಗಿ ಬಳಸಿಕೊಳ್ಳೋ ಜೊತೆಗೆ ನಾವು ಪರಿಪೂರ್ಣರಾಗಿ ಶಿಕ್ಷಕರಾಗಿ ನಾವು ಪಾಠದಲ್ಲಿ ತೊಡ್ಕೋಬೇಕು ಸರ್. ಮಕ್ಕಳುಗಳನ್ನ ನಾವು ಚಟುವಟಿಕೆಗಳ ಮೂಲಕ ಪಾಠ ಮಾಡಿಸ್ಬೇಕು ಸರ್. ಅರ್ಧ ಗಂಟೆ ಪಾಠ ಮಾಡಿ ನಾನು ಪಾಠ ಆಯಿತು ಅಂತಂದರೆ ಅದು ಆಗಲ್ಲ ಸರ್. ಮಕ್ಕಳು ಎಷ್ಟು ಕಲ್ತರು, ಹೇಗೆ ಕಲ್ತರು ಅಂತ ಅಂದ್ಬಿಟ್ಟು ನಾವು ಟೆಸ್ಟು ಮಾಡಬೇಕಾಗತ್ತೆ. ವೀಕ್ಲಿ ಟೆಸ್ಟು, ಡೇ ಟೆಸ್ಟ್ಗಳು, ಮಂತ್ಲಿ ಟೆಸ್ಟ್ಗಳ ಮೂಲಕವಾಗಿ ಮಾಡಬೇಕಾಗತ್ತೆ. ಮತ್ತೆ ಸರ್, ಮಕ್ಕಳುಗಳಿಗೆ ನಾವು ಹಲವಾರು ವಿಭಿನ್ನ ಆ್ಯಕ್ಟಿವಿಟಿ ಮಾಡಬೇಕು. ಹಾಡುಗಾರಿಕೆ ಮೂಲಕ, ನಾಟಕಗಳ ಮೂಲಕ, ರೂಪಗಳನ್ನ ಅಭ್ಯಾಸ ಮಾಡಿಸೋ ಮೂಲಕ, ಸಾಂಸ್ಕೃತಿಕ ಉತ್ಸವಗಳನ್ನ ನಡೆಸೋ ಮೂಲಕ. ಇದನ್ನು ಯಾವುದೋ ವರ್ಷ ಒಂದು ದಿನ ಅಲ್ಲ ಸರ್, ಇದು ದಿನದ ಉತ್ಸವಗಳಾಗಬೇಕು ನಮಗೆ. ಹೊಸ ನಾವಿನ್ಯ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಸಹ
ಗ್ರಂಥಾಲಯವನ್ನು ಮಾಡಿದ್ವಿ ಸರ್. ನಮ್ಮ ಶಾಲೆಯಲ್ಲಿ ಇವತ್ತು ಕೂಡ ನಾವು ಗ್ರಂಥಾಲಯಕ್ಕೆ ಹೋಗೋದಕ್ಕೆ, ಓದೋದಕ್ಕೆ ಹೋಗೋಕ್ಕೆ, ಆಟಕ್ಕೆ ಹೋಗೋದಕ್ಕೆ ನಾವು ಸಮಯ ಲಿಮಿಟ್ ಮಾಡಿಲ್ಲ ಸರ್. ನನ್ನ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ಸಹ 40 ಮಕ್ಕಳು ಕೂತ್ಕೊಂಡಿರೋದಾಗ ಕೆಲವು ಮಕ್ಕಳಿಗೆ ಆಡೋ ಕನಸಿರುತ್ತೆ, ಆಡೋ ಆಸೆ ಬಂದ್ಬಿಡುತ್ತೆ, ಕೆಲವರಿಗೆ ಆಟ ಆಡೋ ಆಸೆ ಬಂದ್ಬಿಡುತ್ತೆ, ಕೆಲವರಿಗೆ ಓದೋ ಆಸೆ ಬಂದ್ಬಿಡುತ್ತೆ, ಕೆಲವರು ನನ್ನ ಪಾಠ ಬೋರ್ ಅನ್ಸ್ಬಿಡುತ್ತೆ ಅವನಿಗೆ. ಆಗ ಅವನು ಬಲವಂತ ಕೂತ್ಕೊಂಡು ಕೇಳೋಕ್ಕಾಗಲ್ಲ. ನಾನು ಅದನ್ನು ಫ್ರೀ ಹೇಳಿದ್ ನನ್ನ ಮಕ್ಳಿಗೆ ಹೇಳ್ಬಿಡ್ತೀನಿ, ಪಾಠ ಮಾಡ್ತಾ ಇರ್ತೀನಿ, ಲೆಕ್ಕ ಕಲಿಸ್ತಾ ಇರ್ತೀನಿ, ಗಣಿತ ಮಾಡ್ತಾ ಇರ್ತೀನಿ, ವಿಜ್ಞಾನ ಕಲಿಸ್ತಾ ಇರ್ತೀನಿ ಅಂತ ಅಂದಾಗ ಬೇಸರ ಆದರೆ ಅವ್ರ ಪಾಡಿಗೆ ಅವರು ವಿಜ್ಞಾನದ ನಮ್ಮ ಲೈಬ್ರರಿಗೆ ಹೋಗ್ಬೋದು. ಅವರು ಆಟ ಆಡೋಕೆ ಇಷ್ಟದ ಹೊರಗಡೆ ಇಬ್ಬರು ಆಟ ಆಡ್ಬೋದು, ಟೆನ್ನಿಕ್ ಆಟ ಆಡ್ಬೋದು, ಬ್ಯಾಟ್ ತೊಗೊಂಡು ಆಡ್ಬೋದು, ಚೆಂಡಾಟ ಆಡ್ಬೋದು. ಈ ಥರದ ನಾವು ಸ್ವತಂತ್ರವನ್ನು ಕೊಟ್ಟಿದ್ದೀವಿ ಸರ್. ಈಗ ಮಕ್ಕಳು ಸ್ವತಂತ್ರವಾಗಿ ಅರಳುವಂಥ ಹೂಗಳು ಸರ್. ಅವು ಒಂದು ಗುಲಾಬಿ ಹೂ ಇರುತ್ತೆ, ಒಂದು ಮಲ್ಲಿಗೆ ಹೂ ಇರುತ್ತೆ, ಒಂದು ಸಂಪಿಗೆ ಕೇದಿಗೆ ಇರುತ್ತೆ ಸರ್. ಹಾಗಾಗಿ ಅದನ್ನು ಅದ್ರ ಪಾಡಿಗೆ ತನ್ನ ಅರಳಕ್ಕೆ ಬಿಡಬೇಕು. ಆಗ ಮಕ್ಕಳು ಪ್ರತಿಭೆನೂ ಅಷ್ಟೇ ಸರ್. ಅವರು ನಾವು ನಿಯಂತ್ರಿಸಿದಷ್ಟು ಏನಾಗ್ತಾರೆ, ಅವರು ಕುಬ್ಜರಾಗ್ತಾರೆ, ಕನಿಷ್ಠ ಮಟ್ಟದ ವಿದ್ಯಾಭ್ಯಾಸವನ್ನು ಪಡಿತಾರೆ. ಈ ನಿಟ್ಟಿನಲ್ಲಿ ಸರ್ ನಾನು ಇವತ್ತು ಸರ್ ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳು ನಾವು ಮಾಸಿಕ ಪತ್ರಿಕೆ ಅಂತ ತರ್ತೀವಿ, ಚಿಗುರು ಮಾಸಿಕ ಪತ್ರಿಕೆ ಅಂತೇಳಿ. ಸೊ ನೀವು ಕೇಳ್ಬೋದು, ನೀವು ಹೈಸ್ಕೂಲ್ ಕಾಲೇಜಲ್ಲಿ ಕೇಳ್ತೀರಾ, ಪ್ಲಾನಲ್ ಬೋರ್ಡಲ್ಲಿ ಹಾಕ್ತೀವಿ. ಸೊ ನಾವು ಪ್ರೈಮರಿ ಶಾಲೆಯಲ್ಲಿ ಕಳೆದ 10 ವರ್ಷದಿಂದ ನಾವು ಚಿಗುರು ಪತ್ರಿಕೆನ ಮಾಡ್ತೀವಿ. ಇದ್ರ ಮಕ್ಕಳೇ ಬರೀತಾರೆ. ಮಕ್ಕಳು ಮೊದಲು ಬೇರೆ ಕವಿತೆಗಳನ್ನು ಸಹಜ ಬೇರೆ ಕವಿತೆಗಳನ್ನು ಬರೆದು ಅಂಟಾಕ್ತಿರು, ಬೇರೆ ಕತೆ ಬರೆದು ಅಂಟಾಕರು, ಬೇರೆ ವಿಜ್ಞಾನದ ಕಥೆಗಳನ್ನ ಅಂಟಾಕರು. ಇವತ್ತು ಸ್ವತಃ ತಾವೇ ಸ್ವಂತ ಕವಿತೆ ರಚನೆ ಮಾಡುವ, ಕತೆ ರಚನೆ ಮಾಡುವ, ಅಂದರೆ ನಂದು ಅಲ್ಲಿ ಹಾಕಬೇಕು, ಆ ಪತ್ರಿಕೆಯಲ್ಲಿ ಬರಬೇಕು ಅನ್ನೋದಕ್ಕೆ ಸಹ ಈ ಕನಸನ್ನು ನಾನು ಅವ್ರಲ್ಲಿ ಹುಟ್ಟಾಕ್ತೀನಿ. ಪ್ರಯೋಗಾಲಯವನ್ನು ರೂಮ್ ಮಾಡಿದ್ದೀನಿ. ಅಲ್ಲಿ ಅವ್ರು ಅಲ್ಲಿ ಹೋಗಿಬಿಟ್ಟು ಆ ಒಂದು ಸೂಕ್ಷ್ಮ ಕ್ಷೇತ್ರದಲ್ಲಿ ಒಂದು ಈರುಳ್ಳಿ ಪೊರೆನೋ, ಒಂದು ಸಣ್ಣ ನೀರಿನಲ್ಲೋ ಅವ್ರು ಏನೋ ಒಂದು ಹಾಕಿ ಒಂದು ಮಾಡ್ತಾರಲ್ಲ, ಅಂದ್ರೆ ಅವ್ರು ಏನೋ ಆಗ್ಬೇಕು ಅಂತ ಕನಸು ಮಾಡೋದಕ್ಕೆ 20 ವರ್ಷ ಸಮಯ ಇದೆ ಅವರಿಗೆ. ಬಟ್ ಆ ಕನಸನ್ನು ಕೊಡೋಕೆ ಪ್ರಯತ್ನಿಸ್ತಿದ್ದೀನಿ ಸರ್. ಈ ಮೂಲಕ ಒಂದಿಷ್ಟು ಯಶಸ್ವಿ ಆಯ್ತು, ನನಗೆ ಅದನ್ನು ತೃಪ್ತಿ ಇದೆ ಸರ್. ನಾನು ಇಲಾಖೆಯವರು ಕೂಡ ಖುಷಿ ಪಡ್ತೇವೆ ಈ ಎಲ್ಲ ಪ್ರಯೋಗಗಳನ್ನೆಲ್ಲ ಕೂಡ. ಹಾಗಾಗಿ ನನ್ನ ಮಕ್ಕಳು ಇವತ್ತು ಅವೆಲ್ಲ ಸಂಪೂರ್ಣ ಬಳಸಿಕೊಂಡು ಇವತ್ತು ಒಂದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಮರ್ಥ ಮಕ್ಕಳಾಗ್ತಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಖಂಡಿತ ಸರ್. ಅಂದರೆ ತಮ್ಮ ನಾವೀನ್ಯಪೂರ್ಣವಾದಂಥ ಮತ್ತು ವಿಶಿಷ್ಟ ಪ್ರಯೋಗಗಳನ್ನು ಮಾಡೋದ್ರ ಮೂಲಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಒಂದು ಪ್ರಯೋಗಗಳನ್ನೇ ಮಾಡ್ತಾ ಇದ್ದೀರಿ. ಆ ಮೂಲಕ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡೋದ್ರ ಮೂಲಕ ಅಂದರೆ ವಿದ್ಯಾರ್ಥಿಗಳನ್ನೇ ಮುಂದೆ ಉತ್ತಮ ನಾಗರಿಕರನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಈ ನೆಲೆಯಲ್ಲಿ ತಮ್ಮ ಕಾರ್ಯ ಅತ್ಯಂತ ಸ್ತುತ್ಯಾರ್ಹ ಮತ್ತು ಗೌರವಾರ್ಹ ಅಂತ ಕೂಡ ಹೇಳ್ತಾ ಸರ್, ತಮ್ಮ ಮುಂದಿನ ಕ್ರಿಯಾ ಯೋಜನೆಗಳ ಬಗ್ಗೆ ಹಂಚಿಕೊಳ್ಳೋದಾದರೆ? ಅದೇ ಖಂಡಿತ ಸರ್. ನಾನು ಈಗ ಇಷ್ಟು ವರ್ಷದ ಶಿಕ್ಷಕ ವೃತ್ತಿಯ ಒಂದು ಅನುಭವ ಮತ್ತು ಈ ಎಲ್ಲ ಪುರಸ್ಕಾರಗಳ ಪ್ರೇರೇಪಣೆಯಿಂದ ಸರ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಬೇಕಾಗಿದೆ. ನೋಡಿ ಸರ್, ನಾನು ಒಂದು 3,300 ರೂಪಾಯಿಗೆ ಕೆಲಸಕ್ಕೆ ಸೇರಿದೆ. ಇವತ್ತು ಸಂಬಳ ಕಡಿಮೆ ಆಗಿಲ್ಲ, ನನಗೆ ಸಂಬಳ ಹೆಚ್ಚು ಮಾಡ್ತಾ ಇದೆ, ಸರ್ಕಾರ ಕೊಡ್ತಾ ಇದೆ. ಬೆಲ್ಲು ಮತ್ತು ಬಿಲ್ಲು ಅನ್ನುವಂತ ಶಿಕ್ಷಕರ ಮಧ್ಯೆ ತಾವು ವಿಶಿಷ್ಟವಾಗಿರೋ ಕಾರಣಕ್ಕಾಗಿ ತಾವು ಆಕಾಶವಾಣಿ ತಮ್ಮನ್ನ ಗುರುತಿಸಿರುವಂತದ್ದು, ಗೌರವಿಸ್ತಾ ಇರುವಂತದ್ದು, ಮತ್ತೆ ಈ ನಾಡಿಗೆ ಒಂದು ಪ್ರತಿಭೆಗಳ ರೂಪದಲ್ಲಿ ಪರಿಚಯಿಸ್ತಾ ಇರುವಂತದ್ದು ಈ ನೆಲೆಗಟ್ಟಿನಲ್ಲಿ ಖಂಡಿತ ಸರ್. ಹಾಗಾಗಿ ಇಲಾಖೆ ನಮಗೆ ಸಂಬಳ ಕಡಿಮೆ ಕೊಡಲ್ಲ ಯಾವತ್ತೂ ಕೂಡ. ಹಾಗಾಗಿ ನಾನು ಇಷ್ಟೇ ಗಂಟೆ ಪಾಠ ಮಾಡಬೇಕು ಅಂತ ಯಾಕೆ ನಾನು ಲಿಮಿಟ್ ಹಾಕೋಬೇಕು ಸರ್? ದಿನಕ್ಕೆ 6 ಗಂಟೆ 8 ಗಂಟೆ ಯಾಕೆ? ದಿನ 10 ಗಂಟೆ ಪಾಠ ಮಾಡ್ಬೋದು. ಮನೆಗೆ ಹೋದ ಕೂಡ ಮೊಬೈಲ್ ಮೂಲಕ ಫೋನ್ ಮಾಡೋ ಮೂಲಕ ಮಕ್ಕಳನ್ನ ವಿಚಾರಿಸ್ಬೋದು. ಮಕ್ಕಳು ಓದ್ತಾ ಇದೆಯಾ, ಪದ್ಯ ಬರ್ದೆಯಾ, ಲೆಕ್ಕ ಮಾಡಿದೆಯಾ, ಇಂಗ್ಲೀಷ್ ಓದ್ಕೊಂಡೆ ಅಂತ ನಾನು ಕೇಳ್ಬೋದಲ್ಲ. ಅದು ಕೂಡ ಒಂದು ಕಲಿಕೆ ಮಾಡ್ತಕ್ಕಂಥ ವಿಧಾನ, ಶಿಕ್ಷಣ ಇಡ್ತಕ್ಕಂಥ ವಿಧಾನ. ಆಗ ನಾನು ರಜೆ ಸಿಗುತ್ತೆ, ದಸರಾ ಬೇಸಿಗೆ ರಜಾ ಸಿಕ್ಬಿಡುತ್ತೆ, ನಾನು ನನ್ನ ಮಕ್ಕಳ ಜೊತೆ ಪ್ರವಾಸ, ನನ್ನ ಮಕ್ಕಳೆಲ್ಲ ಅಲ್ಲಿ ಊರಲ್ಲಿ ಅಡ್ಡಾಡ್ತಿದ್ದಲ್ಲ, ಆಗಲ್ಲ. ನನ್ನ ಮಕ್ಕಳನ್ನ ಕಾಳಜಿ ಮಾಡಬೇಕಲ್ಲ. ಅದಕ್ಕೂ ನಾನು ಏನು ಮಾಡ್ತೀನಿ ಸರ್, ಪುನಃ ನಾನು ಬಿಡುವಿದ್ದಾಗೆಲ್ಲ ರಜಾ ವೇಳೆಯಲ್ಲೂ ಕೂಡ ನಾನು ಅಮೃತಾಪುರ ಗ್ರಾಮಕ್ಕೆ ಹೋಗ್ತೀನಿ. ಆ ಗ್ರಾಮದಲ್ಲಿ ಮಕ್ಕಳು ಓದ್ತಾರ, ಬರೀತಾರ ಅಂತ ನೋಡ್ತೀನಿ. ಆ ಶಿಷ್ಯರಿಗೆಲ್ಲ ಫೋನ್ ಮಾಡ್ತಿರ್ತೀನಿ, ಅವರ ಪೇರೆಂಟ್ಸಿಗೆ ಫೋನ್ ಮಾಡ್ತೀನಿ, ಓದೋಕೆ ಕೇಳ್ತೀನಿ. ಅಂದರೆ ಇದು ಒಂದು ಭಾಗ ಸರ್. ಇದ್ರ ನಂತರದಲ್ಲಿ ಅವರುಗಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನ ಪ್ರತಿ ವೀಕ್ಲಿ ಕೊಡೋದ್ರ ಮೂಲಕ ಅವ್ರನ್ನ ಓದಿಸುವ ಮತ್ತು ಬರೆಸುವ ಕೆಲಸಗಳನ್ನ ಮಾಡ್ಬೇಕು ಸರ್. ಅಲ್ಲಿ ಸರ್ ಮಕ್ಕಳುಗಳಿಗೆ ಗೊತ್ತಿಲ್ಲ ಏನನ್ನ ಓದಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ನೀವೆಲ್ಲ ಅಲ್ಲ ಸರ್, ನಾವು ನೀವೇನೆ ಸೈನ್ಸು ಕಾಮರ್ಸು ಅನ್ನೋದು ಏನು ಓದಬೇಕು ಏನೋ ಆಗಬೇಕು ಅನ್ನೋದಕ್ಕೆ ಹೈಸ್ಕೂಲು ಕಾಲೇಜಿಗೆ ಬಂದ್ವಿ ಸರ್. ಇವತ್ತಿನ ಮಕ್ಳುಗಳಿಗೆ ಸರ್ ಬೇರೆ ನೋಡಿದ್ರೆ ಪ್ರಪಂಚ ಎಷ್ಟು ಫಾಸ್ಟ್ ಇದೆ ಹೇಳ್ರಿ. ಬಾಲ್ಯದ 3 ವರ್ಷದ ಮಗುನೇ ನಾನು ಏನೋ ಆಗ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಆಗಬೇಕು ಅಂದಾಗ ಅದು ಪೂರಕ ವಾತಾವರಣ ಕಲ್ಪಿಸ್ಬೇಕಾ? ಹಾಗಾಗಿ ಶಿಕ್ಷಕನಾಗೋನು, ಪೊಲೀಸ್ ಆಗೋನು, ರೈತನಾಗೋನು, ವಿಜ್ಞಾನಿ ಆಗೋನು, ಏನೆಲ್ಲ ಆಗೋನು ಅಲ್ಲಿ ಇರ್ತಾನೆ. ಅದಕ್ಕೆ ತಕ್ಕಂತೆ ಸರ್ ನಾವು ಅವ್ರಿಗೆ ಸಹಾಯವನ್ನ ಮಾಡ್ತಾ ಹೋಗ್ಬೇಕು. ಹೌದು, ಅವನಿಗೆ ಪರಿಚಿತ ಆಗಬೇಕು. ಅವನೊಬ್ಬನ ಡ್ರೈವರ್ ಆಗ್ತಿ ಅಂತಂದ್ರೆ ಅವ್ನು ಡ್ರೈವಿಂಗಲ್ಲೂ ಸಾಕಷ್ಟಿದೆ ಸರ್. ಬರೀ ಆಟೋ ಡ್ರೈವಿಂಗ್ ಅನ್ನೋದು ಚೀಪ್ ಸಣ್ಣದ ಮಾತಾಡಬಾರ್ದು. ಘನತೆ ಗೌರವ ಕೊಡಬೇಕು. ಬಸ್ ಡ್ರೈವರು, ಆಟೋ ಡ್ರೈವರು, ರೈಲ್ವೆ ಡ್ರೈವರ್, ಪೈಲಟ್ ಸರ್, ವಿಮಾನನೂ ಕೂಡ ಡ್ರೈವರೇ ಸರ್. ಅವನು ಎಷ್ಟು ಅಲ್ಲ ಅಂದ್ರೆ ಆ ಕನಸನ್ನು ಅವನು ಸಣ್ಣ ದೊಡ್ಡ ಕಡೆ ತಗೊಂಡು ಹೋಗ್ಬೇಕು. ಶಿಕ್ಷಕ, ಅಂಗನವಾಡಿ ಶಿಕ್ಷಕಿಯಿಂದ ಹಿಡಿದು ಪ್ರೊಫೆಸರ್ಗಳು ಇದೆ ಸರ್. ಪ್ರೊಫೆಸರ್ ರಾಧಾಕೃಷ್ಣನ್ರವರು ರಾಷ್ಟ್ರಪತಿಗಳಾದರು, ವಿಜ್ಞಾನಿ ಕಲಾಂ ಅವರು ರಾಷ್ಟ್ರಪತಿಗಳಾದರು. ಈ ನಿಟ್ಟಿನಲ್ಲಿ ಆ ಮಹಾನುಭಾವರು ನೆನಬೇಕು. ಆಗ ನನಗೂ ಕೂಡ ಇರೋದಷ್ಟು ನನ್ನ ಶಾಲೆಯ ನನ್ನ ವಿದ್ಯಾರ್ಥಿಗಳು DRDO ಸಂಸ್ಥೆಯಲ್ಲಿ, ಇಸ್ರೋ ಸಂಸ್ಥೆಯಲ್ಲಿ, ದೊಡ್ಡ ಎಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು. ಈ ಇಲಾಖೆಯಲ್ಲಿ ದೊಡ್ಡ ಇಲಾಖೆ ಉನ್ನತ ಅಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳಾಗಬೇಕು, ದೇಶದ ಶಾಸಕರಾಗಲಿ, ಸಂಸದರಾಗಲಿ, ಪ್ರಧಾನಿಗಳಾಗಲಿ ನಮ್ಮ ಅನ್ನೋದು ನನ್ನ ಕನಸುಗಳು. ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಲಿಕೆಯನ್ನು ಕೊಡೋದಕ್ಕೆ ನಾನು ಅಹರ್ನಿಶಿ ಪ್ರಯತ್ನಿಸ್ತಾನೆ ಇರ್ತೀನಿ ಸರ್. ಸೊ ನಂದು ಕೆಲಸ ಸರ್ 24/365 ಡೇಸ್ ಸರ್.
ನನಗೆ ಶಿಕ್ಷಕ ವೃತ್ತಿಗೆ ನಾನು, ನನ್ನ ಮನೆಯವರು, ನನ್ನ ಶ್ರೀಮತಿ ಅನಿತಾ ಟಿ.ಬಿ. ಅವರಿಗೂ ಸಮರ್ಪಿಸ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಶಾಲೆಯೇ ದೇವಾಲಯ ಸರ್, ಮಕ್ಕಳೇ ದೇವರು. ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಶರಣಂಗೆ ಅಂತಾರೆ. ತಮ್ಮ ಶ್ರೀಮತಿಯವರು ಕೂಡ ತಮ್ಮ ಈ ಒಂದು ಅಮೋಘವಾದಂಥ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವ್ರಿಗೆ ಕೂಡ ಆಕಾಶವಾಣಿಯಿಂದ ಧನ್ಯವಾದಗಳನ್ನ ಹೇಳೋಣ. ಸರ್, ಈಗ ಈ ವಿನೂತನವಾದಂಥ ಪ್ರಯತ್ನಗಳಿಗೆ ಮತ್ತು ಬಹುಮುಖಿಯಾದ ಬಹಿರೂಪವಾದಂಥ ಈ ಪ್ರಕ್ರಿಯೆಗಳಿಗೆ ತಮ್ಮನ್ನ ಮೂಲವಾಗಿ ಪ್ರಭಾವಿಸಿದಂಥ ಸಂಗತಿಗಳು ಯಾವುದು ಅನ್ನೋದಾದ್ರೆ? ಸರ್, ಮೊಟ್ಟ ಮೊದಲಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹನುಮಂತಪ್ಪ ಅನ್ನೋ ಶಿಕ್ಷಕರು ಸರನಹಳ್ಳಿಯಲ್ಲಿ ಅವರು ಈಗ ದೈವಾಧೀನರಾಗಿದ್ದಾರೆ. ಅವ್ರನ್ನ ಸದಾ ನಾನು ನೆನಿತೀನಿ. ನಾನು 9ನೇ ತರಗತಿಯಲ್ಲಿ ಶಾಲೆ ಬಿಡುವಂಥ ಸಂದರ್ಭದಲ್ಲಿ ಅವರು ನನಗೆ ಸಹಾಯವನ್ನು ಮಾಡಿ, ತಿಳುವಳಿಕೆಯನ್ನು ಹೇಳಿ, ಪೇರೆಂಟ್ಸ್ ತಿಳುವಳಿಕೆಯಲ್ಲಿ ನನ್ನ ಶಾಲೆಗೆ ಮತ್ತೆ ಓದಕ್ಕೆ ಹಚ್ತಾರೆ. ಸೊ ಅವರಿಂದ ಮೊದಲ ಪ್ರೇರೇಪಣೆ. ನಂತರ ಕಾಲೇಜಿಗೆ ಬಂದಾಗ ಐ.ಜಿ. ಚಂದ್ರಶೇಖರಯ್ಯ ಅಂತ ಲೆಕ್ಚರರ್ ಇದ್ರು, ಬಿ.ಟಿ. ಕುಮಾರಪ್ಪ ಅಂತ ಲೆಕ್ಚರರ್ ಇದ್ರು, ಕುಮಾರಸ್ವಾಮಿ ಅಂತ ಲೆಕ್ಚರರ್ಗಳು, ವೀರಭದ್ರಪ್ಪ ಅಂತ ಲೆಕ್ಚರರ್, ಗೋವಿಂದರಾವ್ ಅಂತ ಹಿಂದಿ ಸರ್, ಇವರೆಲ್ಲರ ಪ್ರಭಾವಕ್ಕೆ ನಾವು ಒಳಗಾದ್ವಿ. ವಿಶೇಷವಾಗಿ ಅಲ್ಲಿ ಸಿರಿಗೆರೆಯ ತರಳಬಾಳು ಜಗದ್ಗುರುಗಳ ವಾರ ನಡೆಸ್ತಕ್ಕಂಥ ಪ್ರವಚನಗಳು, ದಂದಣ ದತ್ತಣ ಗೋಷ್ಠಿಗಳು ಸರ್, ಇವೆಲ್ಲವೂ ನನ್ನ ಮೇಲೆ ಪ್ರಭಾವವನ್ನು ಬೀರಿದು ಸರ್. ಹೌದು, ನಾನೂ ಕೂಡ ಒಬ್ಬ ಬೋಧಕನಾಗಬೇಕು, ಉಪನ್ಯಾಸಕನಾಗಬೇಕು, ಪ್ರವಚನಕಾರನಾಗಬೇಕು ಅಂತ ನನ್ನೊಳಗಿಂದ ತುಡಿತಕ್ಕೆ ಎಲ್ಲ ವೇದಿಕೆಗಳನ್ನ ಸೃಷ್ಟಿಯಾಯ್ತು ಸರ್. ಕಾಲೇಜಿಗೆ ಬಂದಾಗಲೂ ಕೂಡ ಇಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಜೊತೆಗೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಚಿತ್ರದುರ್ಗಕ್ಕೆ ಬಂದು ಓದ್ತಾ ಇದ್ದೆ. ಹಾಗೆ ವಿಶೇಷವಾಗಿ ಚಿತ್ರದುರ್ಗ ಆಕಾಶವಾಣಿ ಸರ್, ನನ್ನ ಪ್ರಾರಂಭದ ಬಾಲ್ಯದಲ್ಲಿ ಕಾಲೇಜ್ ಓದುವಾಗ ಕವಿತೆ ವಾಚನ ಮಾಡೋದಕ್ಕೆ, ನನ್ನ ಲೇಖನ ಚಿಂತನೆಗಳನ್ನ ಇಲ್ಲಿ ವಾಚನ ಮಾಡೋದಕ್ಕೆ ಅವಕಾಶ ಕೊಡ್ತು. ಇದು ನನಗೆ ಇನ್ಸ್ಪೈರ್ ಆಯಿತು ಸರ್, ಸ್ಫೂರ್ತಿ ಸಿಕ್ತು. ಸೊ ಇದರೆಲ್ಲರ ಮುಖವಾಗಿ ನಾನು ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ಈಗ ಬಹುಮುಖವಾಗಿ ಬೆಳೆಯೋದಕ್ಕೆ ಅವಕಾಶ ಆಗಿದೆ ಸರ್. ಈ ನಿಟ್ಟಲ್ಲಿ ಪ್ರೋತ್ಸಾಹ ಸಿಗ್ತಿದೆ ಸರ್. ಸರ್ಕಾರಿ ಶಾಲೆಗಳನ್ನು ತಮ್ಮಂಥ ಶಿಕ್ಷಕರ ಮೂಲಕವಾಗಿ ಉಳಿಸುವ ಬೆಳೆಸುವಂಥ ಪ್ರಕ್ರಿಯೆ ಖಂಡಿತವಾಗೂ ಅನಿವಾರ್ಯತೆ ಇದೆ, ಅಗತ್ಯತೆ ಇದೆ. ಯಾಕಾಗಿ ಅಂತಂದರೆ ಸರ್ಕಾರಿ ಶಾಲೆ ಒಂದು ಮುಚ್ಚುತ್ತದೆ ಅಂತಂದರೆ ಆ ಶಾಲೆ ಮೂಲಕವಾಗಿ ಶಿಕ್ಷಕರು ಮಾತ್ರ ಇಲ್ಲದೆ ಆಗಲ್ಲ, ಬದಲಾಗಿ ಅಲ್ಲಿನ ಒಂದು ಏನು ವ್ಯವಸ್ಥೆ ಇರ್ತದೆ ಆ ವ್ಯವಸ್ಥೆಯಲ್ಲಿ ಕೂಡ ಬಹುದೊಡ್ಡ ವ್ಯತ್ಯಯಗಳಾಗ್ತದೆ. ಕಾರಣ ಅಲ್ಲಿ ಎಷ್ಟೋ ಜನರಿಗೆ ಅನ್ನವನ್ನ ದಾರಿಯನ್ನ ಕಂಡುಕೊಂಡಿರ್ತಾರೆ, ಬದುಕನ್ನು ಕಟ್ಕೊಂಡಿರ್ತಾರೆ, ಮತ್ತು ಆ ಮಕ್ಕಳ ಭವಿಷ್ಯಕ್ಕೆ ಕೂಡ ಕಂಟಕ ಆಗುವಂತ ಪ್ರಕ್ರಿಯೆ ಇದೆ. ಹಾಗಾಗಿ ಈ ನೆಲೆಗಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ನೆಲೆಗಟ್ಟಿನಲ್ಲಿ ತಮ್ಮಂತ ಶಿಕ್ಷಕರ ಅನಿವಾರ್ಯತೆ ಇದೆ, ಅಗತ್ಯತೆ ಇದೆ. ತಮ್ಮಂತ ಬಹುರೂಪಿ ಮತ್ತು ಸೃಜನಶೀಲ ಪ್ರಕ್ರಿಯೆಯ ಶಿಕ್ಷಕರ ಅನಿವಾರ್ಯತೆ ಈ ನಾಡಿಗಿದೆ, ಈ ದೇಶಕ್ಕಿದೆ, ಈ ರಾಷ್ಟ್ರಕ್ಕಿದೆ ಅಂತ ಹೇಳ್ತಾ ಸರ್, ಕಡೆಯದಾಗಿ ನಾನೊಂದು ನಮ್ಮ ಶಿಕ್ಷಕರ ಕುರಿತಂತೆ ಒಂದು ವಚನ ಹೇಳುವ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಶಾಲೆಯೇ ದೇವಾಲಯ ಎಂಬ ಶಿಕ್ಷಕರಿದ್ದಾರೆ, ಮಕ್ಕಳೇ ದೇವರೆಂಬ ಶಿಕ್ಷಕರಿದ್ದಾರೆ, ಸಮಯವೇ ಪ್ರಾರ್ಥನೆ ಎಂಬ ಶಿಕ್ಷಕರಿದ್ದಾರೆ, ನುಡಿಗಳೇ ನಾದವೆಂಬ ಶಿಕ್ಷಕರಿದ್ದಾರೆ, ಪುಸ್ತಕಗಳೇ ತಂದೆ ತಾಯಿಗಳೆಂಬ ಶಿಕ್ಷಕರಿದ್ದಾರೆ, ಪಾಠಗಳೇ ಜ್ಯೋತಿಗಳೆಂಬ ಶಿಕ್ಷಕರಿದ್ದಾರೆ, ಚಟುವಟಿಕೆಗಳೇ ಮನರಂಜನೆ ಎಂಬ ಶಿಕ್ಷಕರಿದ್ದಾರೆ, ಕಲಿಕೋಪಕರಣಗಳೇ ಆರತಿ ಎಂಬ ಶಿಕ್ಷಕರಿದ್ದಾರೆ, ಆಟಗಳೇ ಭಜನೆಗಳೆಂಬ ಶಿಕ್ಷಕರಿದ್ದಾರೆ, ಬೋಧನೆಯೇ ನೈವೇದ್ಯವೆಂಬ ಶಿಕ್ಷಕರಿದ್ದಾರೆ, ಪರೀಕ್ಷೆಗಳೇ ಧ್ಯಾನ ಜಪತಪಗಳೆಂಬ ಶಿಕ್ಷಕರಿದ್ದಾರೆ, ಮಕ್ಕಳ ನಗುವೆ ಬಿರುದು ಸನ್ಮಾನಗಳೆಂಬ ಶಿಕ್ಷಕರಿದ್ದಾರೆ, ಕಲಿಕಾ ಸಾಧನೆಯ ಪ್ರಸಾದವೆಂಬ ಶಿಕ್ಷಕರಿದ್ದಾರೆ. ಉಮೇಶ ಪ್ರಿಯ ವಿಶ್ವಗುರು ಬಸವೇಶ್ವರ, ನಿನ್ನೊಲುಮೆಯರೆ ಶಿಕ್ಷಕರ ಶ್ರೇಷ್ಠತೆಗೇನು ಕೊರತೆಯೇ, ನಿನ್ನೊಲುಮೆಯರೆ ಶಿಕ್ಷಕರ ಶ್ರೇಷ್ಠತೆಗೇನು ಕೊರತೆಯೇ. ಸರ್, ಶ್ರೇಷ್ಠ ಶಿಕ್ಷಕರು ಭಾರತದಲ್ಲಿ ಅಷ್ಟೇ ವಿಶ್ವದಾದ್ಯಂತ ಇದ್ದಾರೆ. ಅಂಥ ಶ್ರೇಷ್ಠ ಶಿಕ್ಷಕರನ್ನೆಲ್ಲವೂ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪುರಸ್ಕಾರಕ್ಕೆ ಸಂಸ್ಥೆಯವರು ಪರಿಗಣಿಸಿದ್ದು ಮತ್ತು ಹಿನ್ನೆಲೆಯಾಗಿ ಎಲ್ಲ ಇಲಾಖೆಯವರು ಪ್ರೋತ್ಸಾಹ ಕೊಡ್ತಾ ನನ್ನನ್ನು ಹುರಿದುಂಬಿಸ್ತಾ ಇರೋದ್ರಿಂದ ಇದಕ್ಕೆಲ್ಲದಕ್ಕೂ ನನಗೂ ಇನ್ನೂ ಪ್ರೇರೇಪಣೆಯಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ. ಮತ್ತು ಈ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಕರನ್ನ ಗುರುತಿಸುವ, ಗೌರವಿಸುವ ಕಾರ್ಯ ಸಮಾಜದಿಂದಲೂ ಕೂಡ ನಡೀತಾ ಇರಬೇಕು. ನಡೆಯೋದ್ರ ಮೂಲಕ ಆಗಿದೆ. ನೀವು ಹೇಳಿದಾಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಅಷ್ಟೇ ಅಲ್ಲ, ಅದು ಸಮಾಜದ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ ಅಂತ ಹೇಳ್ತಾ ಸರ್. ಈ ನಿಟ್ಟಿನಲ್ಲಿ ಎಲ್ಲರ ಪ್ರೋತ್ಸಾಹ ಸರ್ಕಾರಿ ಶಿಕ್ಷಕರ ಮೇಲೆ, ಸರ್ಕಾರದ ಶಾಲೆಗಳ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮ ಆಕಾಶವಾಣಿಗೂ ಮತ್ತು ಆಕಾಶವಾಣಿ ಶ್ರೋತೃಗಳಿಗೂ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತಾ ಧನ್ಯವಾದ ಹೇಳ್ತೀನಿ ಸರ್. ಒಂದು ಮಾತನ್ನ ನಾನು ಹೇಳಿಕ್ ಬಯಸ್ತೇನೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಅದು ಬರೀ ನೀರಲ್ಲ, ಅದು ಪಾವನ ತೀರ್ಥ ಅನ್ನುವಂಥ ಮಾತನ್ನ ತಮ್ಮನ್ನ ಗಮನಿಸಿದ್ರೆ ನನಗನ್ನಿಸ್ತದೆ. ಯಾಕಾಗಿ ಅಂದರೆ ಓರ್ವ ಶಿಕ್ಷಕ ಮನಸ್ಸು ಮಾಡಿದರೆ, ಅಂದರೆ ತನ್ನೊಳಗಿನ ಅಂಥ ಚೈತನ್ಯವನ್ನು ಜಾಗೃತಗೊಳಿಸ್ಕೊಂಡ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಕ್ಕೆ ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ತಾವು ಖಂಡಿತವಾಗೂ ಮಾದರಿಯಾಗಿದ್ರಿ. ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು ತಮಗೆ ಅರಸಿ ಬರಲಿ, ತನ್ಮೂಲಕ ತಮ್ಮ ಕೀರ್ತಿ, ಪ್ರತಿಷ್ಠೆ ಮತ್ತು ಜನಪ್ರಿಯತೆ ಮತ್ತಷ್ಟು ಸಿಗಲಿ ಅಂತ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ನಾನು ಕೂಡ ವಿನಂತಿಸಿಕೊಳ್ತೇನೆ. ಹಾಗೆ ಧನ್ಯವಾದಗಳು, ತನ್ಮೂಲಕ ಕೃತಜ್ಞತೆಗಳು ಕೂಡ. ಧನ್ಯವಾದಗಳು ಸರ್.
ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅಮೃತಪುರದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಟಿಪಿ ಉಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ನವೀನ್ ಮಸ್ಕಾಲ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂದಿತು.